ತಮ್ಮ ಹಿಂಗೆ ಹೋದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬರುತ್ತಾ? ಏರ್ಪೋರ್ಟಾ? ನೀನು ನೇಗ್ಲು ಹಿಡಿಯುವಂತ ರೈತ ಅಲ್ವಾ? ಅವತ್ತು ಲಂಗೋಟಿ ಹಾಕೊಂಡು ಹೊಲದಿಂದ ನಡ್ಕೊಂಡ್ ಬಂದಿದ್ದೀನಿ ತಾನೆ. ಏನಯ್ಯ ಇದು ಕೋಟು ಸೂಟು ಹಾಕೊಂಡು ಕಾರಿಂದ ಇಳಿತಾ ಇದ್ಯಾ? ತಮ್ಮ ನನ್ನ ಹತ್ರ 25 ಎಕರೆ ಜಮೀನ್ ಇತ್ತಲ್ವಾ, ಅದನ್ನ IT ಕಂಪ್ನಿಯವ್ರು ಕೇಳಿದ್ರು. ಒಳ್ಳೆ ಬೆಲೆ, ತುಂಬಾ ದುಡ್ಡು ಬಂತು, ಅದಕ್ಕೆ ಹಿಂಗೆ. ಅಯ್ಯೋ ಪಾಪಿ, ವ್ಯವಸಾಯ ಮಾಡೋ ನೆಲನ ಕಂಪ್ಯೂಟರ್ ಕಂಪ್ನಿಗೆ ಮಾರ್ಬಿಟ್ಯಾ? ಅದೆಲ್ಲ ಮರ್ತ್ಬಿಟ್ಟಿಯಲ್ಲಯ್ಯ. ಹಳೆದನ್ನೆಲ್ಲ ಯಾರು ಮಾಡ್ತಾವ್ರೆ? ಮೇಲ್ಗಡೆ ಮಾತ್ರ ಕೋಟು, ಆದ್ರೆ ಒಳಗಡೆ ಅದೇ ಪುಟ್ಕೋಸಿನಿ. ಅದನ್ನ ವಾಶೆ ಮಾಡ್ಲಿಲ್ವೇನಯ್ಯ? ಬರೋಣ? ಬರ್ಬೇಡ, ಹೋಗು. ನೇಗ್ಲು ಹಿಡಿತಾ ಇದ್ದವನೆಲ್ಲ ಇವತ್ ಕಾರಲ್ಲಿ ಕೂರಂಗ್ ಆಗ್ಬಿಟ್ಟವ್ನೆ. ಆದ್ರೆ ವ್ಯವಸಾಯ ಬಿಟ್ಬಿಟ್ನಲ್ಲ. See you, bye. ಹೊಲದಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ಆಮೇಲೆ ಟೆರೇಸ್ ಮೇಲೆ ಪೈರ್ ಬೆಳೆಸ್ಬೇಕಾಗತ್ತೆ. ಅಯ್ಯಯ್ಯೋ, ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ಯಾ ತಂಗ? ಪರವಾಗಿಲ್ಲ ಬಿಡು, ಆಟೋದಲ್ಲೇ ಹೋಗೋಣ. ಫಾರಿನ್ ಕಾರಲ್ಲಿ ರಾಜನ್ ತರ ಇಳಿತಿದ್ದೆ, ಇವಾಗ ಆಟೋದಲ್ಲಿ ಹೋಗೋ ತರ ಆಯ್ತಲ್ಲ. ಅದೆಲ್ಲ ಬಿಡ, ಆದ್ರೆ ಇವಾಗ ನಾವು ಹೋಗಿ ನೋಡುವಂತ ಜಾಗ ಇದೆಯಲ್ಲ, ಅದು ತುಂಬಾ ಸುರಕ್ಷಿತವಾದಂತ ಜಾಗ. ಸುರಕ್ಷಿತ ಅಂದ್ರೆ? ಸುರಕ್ಷಿತ ಅಂತಂದ್ರೆ ಸುತ್ತ ಬೇಲಿ ಹಾಕಿರ್ತಾರೆ, ಪೇಪರ್ಸ್ ಎಲ್ಲ ಇರುತ್ತೆ, ಸಮಸ್ಯೆನೇ ಇರಲ್ಲ. ಇವಾಗೂ ಕಾಲ ಮಿಂಚಿಲ್ಲ. ಇರೋ ಅಲ್ಪ ಸ್ವಲ್ಪ ದುಡ್ಡಾದ್ರೂ ಬ್ಯಾಂಕ್ ಅಲ್ಲಿ ಇಡೋಣ. ಬೇಡ, ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಹಾಗೆ ಇರುತ್ತೆ, ಲ್ಯಾಂಡ್ ಮೇಲೆ ಹಾಕಿದ್ರೆ ಹಾಗೆ ಬೆಳೆಯುತ್ತೆ. ನೀನೇನ್ ಚಿಂತೆ ಮಾಡ್ಬೇಡ, ಅಲ್ಲಿ ಬ್ರೋಕರ್ ಕಾಯ್ತಾ ಇದ್ದಾನೆ. ಬೇಗ ಹೋಗೋಣ, ಓನರ್ ಅಲ್ಲೇ ಬಂದ್ಬಿಡ್ತಾನೆ. ಒಳಗ್ ಹತ್ತು ಟೈಮ್ ಆಗುತ್ತೆ. ಹೋಗೋಣ. ರೈಟ್.